ನೋಡಿ ರಾಗಿ ಸರಿ ದೋಸೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಚಟ್ನಿ ಜೊತೆ ಸಕ್ಕತ್ತಾಗಿದೆ, ಸೂಪರಾಗಿದೆ. ಮತ್ತು ಹೇಗಿದೆ ಅಂದರೆ ತುಂಬ ಸಾಫ್ಟ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ನೋಡಿ ಇದನ್ನು ಮಾಡೋಕ್ಕೆ ನಾನು ಎಷ್ಟು ಐಟಮ್ನ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ. ಸುಮಾರು ನಾನು 19 ಐಟಮ್ನ ಉಪಯೋಗಿಸ್ಕೊಂಡಿದ್ದೀನಿ. ಇದು ನಮ್ಮ DTTCಲಿ ನಮ್ಮ ಎಲ್ಲರೂ ಪರ್ಚೇಸ್ ಮಾಡಿರೋದು, ತೊಗೊಂಡಿರೋದು ಬಿಲ್ಗಳು. ಸುಮಾರು ಫಾರಿನ್ಗೂ ಕೂಡ ಹೋಗಿದೆ ನಮ್ಮದು. ಇಲ್ಲ ಮನೆಗೆ ಬಂದು ತೊಗೊಂಡೋಗಿ ಅವರು ಕಳಿಸ್ತಾರೆ. ಅವರ ತಾಯಿ ತಂದೆಗಳು ಯಾರಿದ್ದಾರೆ ಅವ್ರು ಕಳಿಸ್ತಾರೆ. ಸಾಂಬಾರು ಪುಡಿ ಎಲ್ಲ, ಚಟ್ನಿ ಪುಡಿ ಎಲ್ಲ ಹೋಗ್ತಾ ಇರುತ್ತೆ, ಎಲ್ಲ ಪದಾರ್ಥಗಳು ಹೋಗುತ್ತೆ. ನಿಮಗೂ ಬೇಕಿದ್ರೆ ನೀವು ಆರ್ಡ್ರ್ ಮಾಡಿ ತೊಗೊಳ್ಳಿ. ಹಾಗೆ ಸರಿ ಇದನ್ನು ಬಾಣ್ತಿರು, ಬಸ್ರಿರು, ಯಾರು ಬೇಕಾದರೂ, ಶುಗರ್ ಪೇಷಂಟು ಯಾರು ಬೇಕಾದರೂ ತೊಗೋಬೋದು. ನೋಡಿ ನಾನು ಇದಕ್ಕೆ ಸುಮಾರು ಒಂದು 4-5 ದೋಸೆ ಆಗೋ ಥರ ತೋರಿಸ್ತೀನಿ. ಕೈಯಲ್ಲೇ ಕಲಿಸ್ಕೋಬೋದು. ನಾನು ವಿಸ್ಕರಲ್ಲಿ ಕಲಿಸ್ತಾ ಇದ್ದೀನಿ. ಕಡಲೆ ಬೀಜ ಹುರ್ಕೊತೀನಿ. ಈಗ ನಾನು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಜೀರಿಗೆ ಮೆಣಸು ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಇದು ಚಟ್ನಿಗೆ ಬಿಸಿ ಆದರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಕೂಡ ಹಾಕ್ಬಿಡ್ತೀನಿ. ಈಗ ನಾನು ಚಟ್ನಿ ರುಬ್ಕೊಂಡ್ಬಿಡ್ತೀನಿ. ತೆಂಗಿನಕಾಯಿ, ಈಗ ಜೀರಿಗೆ ಮೆಣಸು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಎಲ್ಲ ನೋಡಿ. ಈಗ ಉಪ್ಪು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ಚಟ್ನಿ. ನೋಡಿ ಇಷ್ಟು ಬೆಂದರೆ ಸಾಕು.